ಹಲೋ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಯಾರೆಲ್ಲ ಆಲ್ರೆಡಿ ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಆಗಿದೆ, ಅವ್ರು ಮತ್ತೆ ವಾಪಸ್ ಬರ್ತಾರಾ ಇಲ್ವಾ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮತ್ತೆ ನಿಮ್ಮ ಇಬ್ಬರ ನಡುವೆ ಆಗುತ್ತಾ, ಸಾಧ್ಯತೆ ಇದೆಯಾ? ಸೊ ಯಾರೆಲ್ಲ ಈ ಒಂದು ಸಿಚುವೇಷನಲ್ಲಿದ್ದೀರಾ, ನಿಮಗೆ ಎಸ್ಪೆಷಲಿ ತುಂಬಾ ಅಪ್ಲಿಕೇಬಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ದೀರ್ಘವಾಗಿ ಉಸಿರನ್ನು ಆಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಮತ್ತು ಚಾನಲ್ ಜೊತೆ ಕನೆಕ್ಟೆಡ್ ಆಗಿರಿ. ಓಕೆ, ಈ ಕೂಡಲೇ ಮಾಡಿ. ಹಾಗೆ ವೀಕ್ಷಕರೇ, ನೋಡೋಣ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಏನು ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ, ಮತ್ತು ಅವರು ನಿಮ್ಮ ಲೈಫಿಗೆ ಬರೋ ಸಾಧ್ಯತೆ ಇದೆಯಾ? ಯೂನಿವರ್ಸ್ ಎನರ್ಜೀಸ್ ಜೊತೆ ಕನೆಕ್ಟ್ ಮಾಡಿ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ನೆಗೆಟಿವಿಟಿ ರಿಮೂವಲ್ಗೆ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಒಂದು ಬ್ರೇಸ್ಲೆಟನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ? ಯೂನಿವರ್ಸ್, ಮೆಟಟ್ರಾನ್ ಏಂಜಲ್, ನಮ್ಮ ಮೆಟಟ್ರಾನ್ ಏಂಜಲ್ನ ದರ್ಶನ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಏನು ನಡೀತಾ ಇದೆ ನಿಮ್ಮ ವ್ಯಕ್ತಿಯ ಒಂದು ಜೀವನದಲ್ಲಿ, ಹಾಗೆ ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಒಂದು ಆಲೋಚನೆ ಯಾವ ರೀತಿ ಇದೆ? ಯೂನಿವರ್ಸ್ ಕನೆಕ್ಟ್ ಮಾಡಿ, ಮೆಟಟ್ರಾನ್ ಏಂಜಲ್ ಎನರ್ಜೀಸ್ನ ತೋರಿಸಿ. ಓಕೆ, ಫ್ಯೂಚರ್ ಎನರ್ಜೀಸ್ ಯಾವ ರೀತಿ ಇದೆ? ಫ್ಯೂಚರ್ ಎನರ್ಜೀಸ್ ಏನಾಗುತ್ತೆ? ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ 9 of Wands ಎಕ್ಸ್ಪೆಕ್ಟೆಡ್. ಓಕೆ ವೀಕ್ಷಕರೇ, ನೋಡಿ, ಸದ್ಯದ ಪರಿಸ್ಥಿತಿ ನೋಡೋದಾದರೆ ಬಹಳ ಒಂದು ಪ್ರಾಬ್ಲಮ್ಯಾಟಿಕ್ ಇದೆ. ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ನಿಮಗೆ ನೀವೇ ಒಂಥರ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಬಹಳ ಒಂದು ಕಠಿಣ ಪರಿಸ್ಥಿತಿಗಳು, ಚಾಲೆಂಜಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿಯನ್ನು ನೀವು ತುಂಬ ನಂಬಿದ್ರಿ ಅಂತ ಕಾಣುತ್ತೆ. ಆದರೆ ಈ ವ್ಯಕ್ತಿಯಿಂದ ಸಹ ನಿಮಗೆ ಒಂದು ರೀತಿ ಯಾವುದೇ ರೀತಿಯ ಒಂದು ಭಾವನೆ ಆಗಿರ್ಬೋದು ಅಥವಾ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಇನಿಷಿಯಲಿ ಸಿಗ್ತಾ ಇತ್ತು. ಆದರೆ ಇವಾಗ ಅವರ ಒಂದು ಪರಿಸ್ಥಿತಿ, ಅವರ ಒಂದು ಬಿಹೇವಿಯರ್ ನೋಡ್ತಾ ಇದ್ರೆ ಅದು ಸಹ ನಿಮಗೆ ತುಂಬಾ ಕಠಿಣವಾಗಿದೆ. ಆ್ಯಂಡ್ ಎಷ್ಟೋ ಜನ ನನಗಿಲ್ಲಿ ಎನರ್ಜೀಸ್ ನೋಡೋ ಪ್ರಕಾರ ನಿಮಗೂ ಮದುವೆ ಆಗಿದೆ, ನಿಮ್ಮ ಪರ್ಸನ್ಗೂ ಮದುವೆ ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ಗೋಚರ ಆಗ್ತಿದೆ. ಸುಮಾರು 30ರಿಂದ 48 ವಯಸ್ಸರ ಈ ಒಂದು ವಯಸ್ಸಲ್ಲಿ ನೀವು ನಿಮ್ಮ ಪರ್ಸನ್ ಇರ್ತೀರಾ. ಆ್ಯಂಡ್ ಬಹಳ ಒಂದು ಕಠಿಣವಾದ ಪರಿಸ್ಥಿತಿಯನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ನೋಡೋಣ ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಹೇಗಿದೆ. ನಿಮ್ಮ ವ್ಯಕ್ತಿ ಯಾವ ಥರ ಅಂತಂದರೆ ತುಂಬಾ ಒಂಥರ ಆಪರ್ಚುನಿಸ್ಟ್ ಅಂತ ಹೇಳ್ಬೋದು. ಅವಕಾಶ ಸಿಕ್ಕಿದ್ರೆ, ಓಕೆ, ಅವಕಾಶ ಏನಾದರೂ ಸಿಕ್ಕಿದ್ರೆ ಖಂಡಿತ ಅದನ್ನು ಉಪಯೋಗಿಸೋಕ್ಕೆ ಕರೆಕ್ಟಾಗಿ ಗೊತ್ತಿದೆ ಅವ್ರಿಗೆ. ಒಂಥರ ನೀವು ಅಂದ್ಕೊಂಡ್ರಿ, ಓಕೆ, ವ್ಯಕ್ತಿ ಒಳ್ಳೆಯವರು, ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಹಣಕಾಸಿನ ವಿಚಾರದಲ್ಲಿ ಸ್ಪೆಷಲಿ ತುಂಬ ಸಹಾಯವನ್ನು ಮಾಡಿದ್ದಾರೆ. ಆದರೆ ಯಾಕೆ ಅವರು ಇಷ್ಟೊಂದು ಬದಲಾಗಿದ್ದಾರೆ, ಯಾಕೆ ನನ್ನನ್ನು ಸರಿಯಾಗಿ ಗಮನಿಸ್ಕೋತಾ ಇಲ್ಲ, ಈ ವ್ಯಕ್ತಿನೇನಾ ಅವರು, ಮುಂಚೆ ಇದ್ದಂಥ ವ್ಯಕ್ತಿನೇನಾ ಇವರು? ಸೊ ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ. ಅಂದರೆ ನಿಮ್ಮ ಪರ್ಸನ್ ಕೂಡ ಅದೇ ಥರ. ಅವ್ರಿಗೆ ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ, ಇವ್ರಿಗೆ ಮ್ಯಾರೇಜ್ ಆಗಿರೋದು ಕಾರಣದಿಂದ ಆ್ಯಂಡ್ ಈ ವ್ಯಕ್ತಿಯ ಒಂದು ಜೀವನದಲ್ಲಿ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ವೆಲ್ ಸೆಟಲ್ಡ್ ಅಂತಲೇ ಹೇಳ್ಬೋದು. ಅಂದರೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಂದು ಸೊಸೈಟಿನಲ್ಲಿ ಒಂದು ಒಳ್ಳೆ ಹೆಸರಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾರೆ ಇವರು ಎಷ್ಟೋ ಜನಕ್ಕೆ. ಕೆಲವ್ರಿಗೆ ನಿಮಗೆ ಹೆಂಗಂದರೆ ಧೈರ್ಯ ಸಾಲಲ್ಲ ಈ ವ್ಯಕ್ತಿಗೆ. ಅಂದರೆ ಇವರು ತಮ್ಮ ಒಂದು ಮದುವೆಯ ಜೀವನವನ್ನು ಸಹ ನಡೆಸ್ತಾ ಇರ್ತಾರೆ, ಅದರೊಟ್ಟಿಗೆ ನಿಮ್ಮ ಜೊತೆ ಕೂಡ ಒಂದು ಸಂಬಂಧ ಅಂತಕ್ಕಂಥದ್ದನ್ನು ಹೊಂದಿರ್ತಾರೆ. ಆ್ಯಂಡ್ ಯಾವಾಗಲೂ ನಿಮಗೆ ಹೇಳೋದು, ಇಲ್ಲ ನಾನು ಅವರನ್ನು ಬಿಟ್ಟು ಬರ್ತೇನೆ, ನಾವಿಬ್ಬರು ಜೊತೆಯಲ್ಲಿರೋಣ, ನಾವಿಬ್ಬರು ಒಂದಾಗೋಣ ಅಂತ. ಈ ಥರ ಒಂದು ಭರವಸೆಯನ್ನು ನಿಮಗೆ ಸುಮಾರು ಕೊಟ್ಟಿದ್ದಾರೆ ಈ ಒಂದು ವ್ಯಕ್ತಿ. ನಾನಿದ್ದೇನೆ, ನಾನು ನೋಡ್ಕೋತೇನೆ ಎಲ್ಲ, ನನ್ನ ನಂಬು, ನನ್ನ ಪ್ರೀತಿಯನ್ನು ನಂಬು, ಈ ಥರ.
ಸೊ ಈ ರೀತಿಯ ಭರವಸೆಯನ್ನು ಈ ಒಂದು ವ್ಯಕ್ತಿ ಕೊಟ್ಟಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಇವ್ರದ್ದು ಅಂದರೆ ಬಹಳ ಕಷ್ಟಕರವಾಗಿ, ಅಂದರೆ ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಬರೋಕ್ಕಾಗಲ್ಲ ಅನ್ನೋ ಥರ ಪರಿಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು. ಯಾಕಂದರೆ ಇವರ ಹೆಂಡತಿಯ ಅಥವಾ ಇವರ ಗಂಡನಿಂದ ಸಹ ಕೆಲವೊಮ್ಮೆ ಇವ್ರಿಗೆ ಸಮಸ್ಯೆಗಳಂತಕ್ಕಂಥದ್ದು ಬರ್ತಾ ಇದೆ, ಅಥವಾ ಕೆಲವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ವಿಚಾರ ಮನೆಯಲ್ಲಿ ಗೊತ್ತಾದ ನಂತರ ಸಹ ಇವ್ರಿಗೆ ತುಂಬಾ ಒಂದು ಕಷ್ಟ ಆಗ್ತಾ ಇದೆ ನಿಮ್ಮ ಜೊತೆ ಒಡನಾಟವನ್ನು ಇಟ್ಕೊಳ್ಳೋಕ್ಕೆ. ಈ ಥರ ಪರಿಸ್ಥಿತಿಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದರೂ ಈ ವ್ಯಕ್ತಿಗೆ ಇಂಟ್ರೆಸ್ಟ್ ಇದೆ, ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ಆದ್ರೂ ವೀಕ್ಷಕರೇ, ಈ ವ್ಯಕ್ತಿ ಬರೋದಕ್ಕೆ ರೆಡಿ ಇಲ್ಲ. ಯಾಕಂತಂದರೆ ಇವ್ರಿಗೆ ಏನಪ್ಪ ಅಂದರೆ, ನನಗೆ ನನ್ನ ಸೊಸೈಟಿಯಲ್ಲಿ ನನ್ನ ಹೆಸರು ಮೇಯ್ನಾಗಿ ಏನಾಗುತ್ತೆ, ಅಥವಾ ಈ ಒಂದು ವಿಚಾರ, ನಿಮ್ಮ ವಿಚಾರ ಗೋಚಾರ ಆದರೆ ಎಲ್ಲರಿಗೂ ನನ್ನ ಒಂದು ಸ್ಟೇಟಸ್ಗೆ ಧಕ್ಕೆ ಆಗ್ತಕ್ಕಂಥ ವಿಚಾರಗಳಾಗುತ್ತೆ. ಸೊ ಹಾಗಾಗಿ ಆದಷ್ಟು ಗುಟ್ಟಾಗಿ ಇಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ. ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳ್ಬಂದರೆ, ಇವರಿಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾತ್ರ ನಿಮ್ಮ ಜೊತೆ ಒಡನಾಟವನ್ನು ಮಾಡ್ತಾರೆ. ಮಿಕ್ಕಿದ ಕಾಲದಲ್ಲಿ ಇವರು ಒಡನಾಟವನ್ನು ಮಾಡೋದಿಲ್ಲ. ಸೊ ಆ ಥರ ಒಂಥರ ಆನ್ ಆ್ಯಂಡ್ ಆಫ್ ಸಿಚುವೇಶನ್ಸೇ ಇಲ್ಲಿ ಜಾಸ್ತಿ ನಡೀತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿ ಬರ್ತಾರೆ ಹೋಗ್ತಾರೆ. ಸೊ ಎರಡೂ ಎನರ್ಜೀಸ್ ಇದೆ ನೋಡಿ, ಬರುವಂಥ ಎನರ್ಜೀಸು ಇದೆ, ಹೋಗುವಂಥ ಎನರ್ಜೀಸ್ ಕೂಡ ಇದೆ. ಸೊ ಇದೊಂಥರ ನೀವು ಇವಾಗ ಸದ್ಯಕ್ಕೆ ಅವರು ಮಾತುಕತೆ ಮಾಡ್ತಿಲ್ಲ ಅಥವಾ ಮತ್ತೆ ಬರ್ತಾರಾ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಮುಂದೆ ಇಟ್ಟರೆ ಖಂಡಿತ ಈ ವ್ಯಕ್ತಿ ಬರ್ತಾರೆ. ಆದರೆ ಇದು ಪರ್ಮನೆಂಟ್ ಆಗಿರೋದಿಲ್ಲ ಅಂತ ಇಲ್ಲಿ ಗೋಚಾರ ಆಗ್ತಾ ಇದೆ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ, ಒಂದು ವೈಯಕ್ತಿಕವಾಗಿ ಒಂದು ರೀಡಿಂಗನ್ನು ಮಾಡಿಸಿ. ಸೊ ಈ ಥರ ಪರಿಸ್ಥಿತಿನಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದೀರಾ ಅವ್ರು ಬಂದೇ ಬರ್ತಾರೆ ಅಥವಾ ಬರೋದೇ ಇಲ್ವಾ ಅಂತ ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ವೈಯಕ್ತಿಕ ರೀಡಿಂಗಲ್ಲಿ ಸಿಗ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತ ಅವ್ರು ಬರ್ತಾರೆ, ಬಂದು ಒಡನಾಟವನ್ನು ಮಾಡ್ತಾರೆ ಅಥವಾ ಮಾತುಕತೆಯನ್ನು ಮಾಡ್ತಾರೆ. ಆದರೆ ಮತ್ತೆ ಅದೇ ಥರ ಅವರು ಹೊರಟೋಗ್ತಾರೆ. ಸೊ ಆ ಒಂದು ಎನರ್ಜೀಸ್ ಇಲ್ಲಿ ತುಂಬ ಶಫಲ್ ಆಗ್ತಾ ಇದೆ. ಹಾಗೆ ವೀಕ್ಷಕರೇ, ನಿಮ್ಮ ಎನರ್ಜೀಸ್ ನೋಡೋದಾದರೆ ನೀವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ಯಾಕಂದರೆ ನಿಮಗೆ ಆಲ್ರೆಡಿ ಒಬ್ಬರ ಜೊತೆ ಮನಸ್ಸನ್ನು ಹಂಚ್ಕೊಂಡು ಎಲ್ಲ ಭಾವನೆಗಳನ್ನ ಹಂಚ್ಕೊಂಡ್ಮೇಲೆ ನಿಮಗೆ ಆ ಒಂದು ನ್ಯಾಯ ಸಿಗ್ತಾ ಇಲ್ಲ. ಯಾಕೆ ನನ್ನ ಜೊತೆಗೆ ಇಷ್ಟೊಂದು ಅನ್ಯಾಯ ಆಗ್ತಾಯಿದೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ಓಡುತ್ತೆ. ಅಥವಾ ನಿಮ್ಮ ಪಾಡಿಗೆ ನೀವು ಖುಷಿಯಾಗಿದ್ರಿ, ವ್ಯಕ್ತಿ ಬರಲೇಬಾರ್ದಿತ್ತೇನೋ ಅಂತ ಒಂದು ವಿಚಾರ ಸಹ ನಿಮ್ಮ ಮನಸ್ಸಿನಲ್ಲಿ ಅವಾಗವಾಗ ಮೂಡುತ್ತೆ. ಯಾಕಂದರೆ ಈ ಒಂದು ವ್ಯಕ್ತಿ ಬಂದಾಗ ನಿಮಗೆ ಒಂಥರ ಏನೋ ಒಂದು ನಿರಾಳ ಅನ್ನಿಸ್ತು, ಒಂದು ಖುಷಿ ಅಂತು, ಓಕೆ ನನಗೋಸ್ಕರನೂ ಒಬ್ರು ಇದ್ದಾರಲ್ಲ ಅನ್ನೋ ಆ ಒಂದು ತೃಪ್ತಿ ಭಾವ ಅಂತಕ್ಕಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆದರೆ ಆ ತೃಪ್ತಿಯ ಭಾವ ಯಾವಾಗ ಈ ಒಂದು ದ್ವೇಷಕ್ಕೆ ಕನ್ವರ್ಟ್ ಆಯಿತು ಅಥವಾ ಅವರು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು, ಈ ಥರ ಒಂದು ವಿಚಾರಗಳು ಓಡ್ತು, ಆವಾಗ ನಿಮಗೆಲ್ಲೋ ಅನ್ನಿಸ್ತಾ ಇದೆ ಯಾಕೆ ಈ ಥರ ಆಗ್ತಿದೆ. ಆದರೆ ಆ ನೋವು ಅಂತಕ್ಕಂಥದ್ದನ್ನು ಇವತ್ತಿಗೂ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈ ವ್ಯಕ್ತಿ, ನೀವು ಅಷ್ಟೇ ಆ ಪ್ರೀತಿಯನ್ನು ಅಷ್ಟೇ ಸ್ವೀಕಾರ ಸಹ ಮಾಡಿದ್ದೀರಿ. ಸೊ ಆ ಒಂದು ರೀಸನಿಂದ ನಿಮಗೆ ಬಿಟ್ಕೊಡೋದಕ್ಕೆ ಆಗ್ತಾಯಿಲ್ಲ ಈ ಒಂದು ವ್ಯಕ್ತಿನ. ಓಕೆ, ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಫ್ಯೂಚರಲ್ಲಿ ಸಹ ನಾನು ಹೇಳ್ದಂಗೆ ಇಲ್ಲಿ ಸಹ ಅವ್ರ ಮೈಂಡಲ್ಲಿ ಆನ್ ಆ್ಯಂಡ್ ಆಫ್ ಇದೆ. ಆ್ಯಂಡ್ ನಿಮ್ಮ ವಿಚಾರ ಹೆಂಗಿದೆ ಅಂತಂದರೆ, ನನಗಿಷ್ಟೊಂದು ಮೋಸ ಮಾಡಿದ್ದಾರೆ, ಇಷ್ಟು ಅವಮಾನ ಮಾಡಿದ್ದಾರೆ, ವ್ಯಕ್ತಿಯನ್ನು ಬಿಟ್ಟು ನಾನು ಏನು ಅಂತ ಬದುಕಿ ತೋರಿಸ್ಬೇಕು, ನಾನು ಏನು, ನನ್ನ ಜೀವನ ಏನು, ನನ್ನ ಕೆಪಾಸಿಟಿ ಏನು, ನಾನು ಸಹ ದುಡಿದು ತೋರಿಸ್ತೇನೆ ಅಂತಕ್ಕಂಥ ಛಲ ನಿಮಗೆ ಫ್ಯೂಚರಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆ ಹೇಳಬೇಕಾದ್ರೆ ಈ ವ್ಯಕ್ತಿಯ ಒಂದು ಆನ್ ಆ್ಯಂಡ್ ಆಫ್ ಒಂದು ಸನ್ನಿವೇಶ ಏನಿದೆ, ಈ ಸನ್ನಿವೇಶದಿಂದ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಬೇಡಪ್ಪ ಸಾಕಿನ್ನು, ಇದು ನನ್ನ ಜೀವನ ನೋಡ್ಕೊಳ್ಳೋಕೆ ಗೊತ್ತಿದೆ, ನಾನು ನನ್ನ ಜೀವನವನ್ನು ನಾನು ಮಾಡ್ತೇನೆ, ಕಷ್ಟ ಆದರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನು ನನ್ನ ಕಾಲ ಮೇಲೆ ನಿಂತ್ಕೋತೇನೆ ಅನ್ನೋ ಹಠ ನಿಮಗೆ ಫ್ಯೂಚರಲ್ಲಿ ಶುರು ಆಗ್ತಿದೆ. ಹಾಗೆ ನಮ್ಮ ಏಂಜಲ್ಸಿನ ಒಂದು ಗೈಡೆನ್ಸ್ ಸಹ ಕೊಡ್ತೀನಿ, ಏನು ಮಾಡಬಹುದು, ಮೆಟಟ್ರಾನ್ ಏಂಜಲ್ ಗೈಡ್ ಮಾಡಿ ನಮ್ಮ ವೀಕ್ಷಕರು ಏನು ಮಾಡಬಹುದು ಈ ಒಂದು ವಿಚಾರದಲ್ಲಿ. ಚೂಸ್ ಅ ನ್ಯೂ ಡೈರೆಕ್ಷನ್. ನಾನು ಹೇಳ್ದಂಗೆ ಬೇರೆ ದಾರಿಯನ್ನು ನೀವು ಹುಡುಕಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ. ಆ್ಯಂಡ್ ವೆಯ್ಟ್ ಮಾಡ್ವಿ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಹಾಗೆ ಆಸ್ಕ್ ಯುವರ್ ಏಂಜಲ್ಸ್. ಸೊ ನೀವೇನು ಮಾಡಬೇಕು ಈ ಒಂದು ಪರಿಸ್ಥಿತಿಲಿ ಅಂದರೆ, ದೈವವನ್ನು ನಂಬಬೇಕು, ದೈವದ ಮೊರೆ ಹೋಗಬೇಕು ನೀವು. ಓಕೆ, ಸೊ ನೀವು ದೈವದ ಮೊರೆ ಹೋದಾಗ ಏನಾಗುತ್ತೆ, ನಿಮಗೆ ಹೊಸ ಬಾಗಿಲುಗಳು ಓಪನ್ ಆಗುತ್ತೆ. ಇವಾಗ ನಿಮ್ಗೆ ಹೆಂಗಾಗಿದೆ, ಎಲ್ಲ ಬಾಗಿಲು ಕ್ಲೋಸ್ ಆಗಿದೆ,
ಆದರೆ ನೀವು ದೈವದ ಮೊರೆ ಹೋದಾಗ, ಯೂನಿವರ್ಸಿನ ಮೊರೆ ಹೋದಾಗ ಏನಾಗುತ್ತೆ, ನಿಮಗೆ ಒಂದು ಬಾಗಿಲು ಅಂತಕ್ಕಂಥದ್ದು, ಒಂದು ದಾರಿ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಸಹ ನೋಡಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ, ತಾನಾಗೆ ಹೊಸ ಒಂದು ದಾರಿ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಎಂಥ ಅದ್ಭುತ ಮೆಸೇಜಸ್ ನೋಡಿ. ಒಂಥರ ನಿಮಗೂ ಸಹ ಒಂದು ಏಂಜಲ್ಸ್ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಹಾಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಖಂಡಿತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಕನೆಕ್ಟೆಡ್ ಆಗಿ ಇರಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ವೀಕ್ಷಕರೇ. ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ವೈಯಕ್ತಿಕವಾಗಿ ಏನಾದರೂ ರೀಡಿಂಗ್ ಬೇಕಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಾನು ಹೇಳಿದೆ ನೆಗೆಟಿವಿಟಿ ರಿಮೂವಲ್ಗೆ ನಾನೊಂದು ಬ್ರೇಸ್ಲೆಟ್ ಹೇಳ್ತೀನಿ ಅಂತ. ಸೊ ನೀವು ನೋಡ್ಬೋದಾಗಿದೆ ಈ ಒಂದು ಬ್ರೇಸ್ಲೆಟ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದರೆ, ಇದರಲ್ಲಿ ಸುಮಾರು ಕ್ರಿಸ್ಟಲ್ಸ್, ಅಂದರೆ ಎಲ್ಲ ರೀತಿಯ ನೆಗೆಟಿವ್ನ ರಿಮೂವ್ ಮಾಡುವಂತಹ ಒಂದು ಕ್ರಿಸ್ಟಲ್ಸ್ನ ಹಾಕಿ, ತುಂಬ ಒಂದು ಪವರ್ಫುಲ್ ಕ್ರಿಸ್ಟಲ್ಸ್ನ ನಾನಿಲ್ಲಿ ರೆಡಿ ಮಾಡಿದ್ದೇನೆ. ಸೊ ಇದರಲ್ಲಿ ಎಷ್ಟು ಪವರ್ಸ್ ಇದೆ ಅಂತಂದರೆ, ಯಾವುದೇ ರೀತಿಯ ಒಂದು ದೃಷ್ಟಿದೋಷ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರಗಳು ಬರ್ತಕ್ಕಂಥದ್ದು, ನಿಮ್ಮ ಹಾರ್ಟಲ್ಲಿ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರ್ತಕ್ಕಂಥ ಇದೆಲ್ಲವನ್ನು ನಿಯಂತ್ರಣಕ್ಕೆ ತರುವಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಂದು ಅದ್ಭುತವಾದ ಪವರ್ಫುಲ್ ಬ್ರೇಸ್ಲೆಟ್ ಇದಾಗಿರುತ್ತೆ ಅಂತಲೇ ಹೇಳಬಹುದು. ಸೊ ಯಾರಿಗೆಲ್ಲ ತುಂಬ ನನಗೆ ದೃಷ್ಟಿ ದೋಷಗಳಾಗುತ್ತೆ, ಅದು ತುಂಬ ಬೇಗ ನಾನು ಹುಷಾರು ತಪ್ತೇನೆ ಹೊರಗಡೆ ಹೋಗಿ ಬಂದ ತಕ್ಷಣ, ಅದು ಒಬ್ಬರನ್ನ ಭೇಟಿ ಮಾಡಿದೆ ಅವ್ರದ್ದು ನೆಗೆಟಿವ್ ವೈಬ್ರೇಷನ್ಸ್ನಾಗೆ ತುಂಬ ಬೇಗ ಪಿಕ್ ಆಗ್ತಾ ಇದೆ, ಸೊ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ಬ್ರೇಸ್ಲೆಟ್ನ ನಿಮ್ಮ ರೈಟ್ ಹ್ಯಾಂಡ್ಗೆ ಧರಿಸ್ಬೇಕಾಗತ್ತೆ. ಹಾಗೆ ಈ ಒಂದು ಬ್ರೇಸ್ಲೆಟ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅಂದರೆ, ಪ್ರತಿಯೊಬ್ಬರು ಸೆಲೆನೈಟ್ ಪ್ಲೇಟ್ ತೊಗೊಳ್ಳೇಬೇಕಾಗತ್ತೆ ಯಾವುದೇ ಕ್ರಿಸ್ಟಲ್ ಬ್ರೇಸ್ಲೆಟ್ ತೊಗೊಂಡ್ರು. ಯಾಕಂದರೆ ನೈಟ್ ಇದನ್ನು ನೀವು ರಿಮೂವ್ ಮಾಡಿಬಿಟ್ಟು ಈ ಥರ ಈ ಒಂದು ಸೆಲೆನೈಟ್ ಪ್ಲೇಟ್ ಮೇಲೆ ಇಟ್ಟು ಮಳ್ಕೋಬೇಕಾಗತ್ತೆ. ಬೆಳಿಗ್ಗೆ ಎದ್ದ ನಂತರ ಸ್ನಾನಾದಿಗಳನ್ನು ಮುಗಿಸಿ ಮತ್ತೆ ಈ ಒಂದು ಬ್ರೇಸ್ಲೆಟನ್ನು ಬಲಗೈಗೆ ಧರಿಸಿ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ನೆಗೆಟಿವ್ ಎನರ್ಜೀಸ್ ಏನಿದೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ರಿಮೂವ್ ಆಗುತ್ತೆ ಆ್ಯಂಡ್ ನಿಮಗೆ ಒಳ್ಳೆ ಫಲಿತಾಂಶ ಅಂತಕ್ಕಂಥದ್ದು ಸಿಗುತ್ತೆ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇದರ ಬೆಲೆ ಎಷ್ಟಾಗುತ್ತೆ, ಎಷ್ಟು ದಿವಸದಲ್ಲಿ ನಿಮಗೆ ಇದರ ಒಂದು ಡೆಲಿವರಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿದೆ. ಸೊ ತುಂಬ ಧನ್ಯವಾದಗಳು ವೀಕ್ಷಕರೇ, ಯಾರೆಲ್ಲ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಹರೇ ಕೃಷ್ಣ ಎವ್ರಿವನ್.